ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಯಜಮಾನ ಇಂದಿರಾ ಅಂದರೆ ಬುಧವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡೋಣ. ಇಲ್ಲಿ ಝಾನ್ಸಿ ರಾಘು ಜೊತೆ ಮಾತಾಡ್ತಿರ್ತಾರೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ರಾಘು, ನನ್ನ ಕಣ್ಣಲ್ಲಿ ಒಂದು ಚೂರಾದರೂ ಕಲ್ಮಶ ನಿಂಗೇನಾದರೂ ಕಾಣಿಸ್ತಿದ್ರೆ ನನ್ನನ್ನು ಹೀಗೆ ಮನೆಯಿಂದ ಆಚೆ ಹಾಕು ರಾಘು ಅಂತ ಹೇಳಿ ಝಾನ್ಸಿ ಅವರು ಹೇಳಿ ಅಳ್ತಿರ್ತಾರೆ. ಹಾಗೆ ನೀವು ಈ ರೀತಿ ಕಷ್ಟಪಡ್ತಿರೋದು ಸಾಕು ಮೇಡಮ್, ಸಾಕು, ಈ ಕಷ್ಟನ ಇಲ್ಲಿಗೆ ನಿಲ್ಲಿಸಿ, ನನಗೆ ನೋಡೋಕ್ಕಾಗ್ತಿಲ್ಲ ಪ್ಲೀಸ್ ಅಂತ ಹೇಳಿ ಇಲ್ಲಿ ರಾಘು ಅವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಆಮೇಲೆ ರಾಘು ಅವರು ಹೇಳ್ತಾರೆ, ಪ್ಲೀಸ್ ಮೇಡಮ್ ಪ್ಲೀಸ್ ಈ ಮನೆಯಿಂದ ಹೊರಟೋಗಿ ಅಂತ ರಾಘು ಅವರು ಹೇಳ್ತಾ ಇರಬೇಕಾದ್ರೆ ಇದೇ ನಿನ್ನ ಕೊನೆ ಮಾತು ರಾಘು ರಾಘು ಅಂತ ಹೇಳಿ ಝಾನ್ಸಿ ಅವ್ರು ಕೇಳ್ತಿದ್ರೆ, ಹೇಳೋದಕ್ಕೆ ಇನ್ನೇನು ಉಳ್ಕೊಂಡಿದ್ದೆ ಮೇಡಮ್ ಅಂತ ರಾಘು ಅವರು, ಇನ್ನೇನು ಸಿಗಬೇಕಾಗಿರೋ ಉತ್ತರ ಸಿಕ್ತಲ್ಲ, ಹೊರಡ್ತಿರ್ಬೋದು ಅಂತ ಹೇಳಿ ಪಲ್ಲವಿಯವ್ರು ಹೇಳ್ತಾರೆ. ಒಂದ್ಸಲ ಊಟದಲ್ಲಿ ಉಪ್ಪೆಚ್ಚಾದರೆ ಮುಂದಿನ ಸಲ ಅದಕ್ಕೆ ಏನಾದರೂ ಹಾಕ್ಬಿಡ್ತಾರೆ ಅಂತಾನೆ ಅನುಮಾನ ಶುರುವಾಗುತ್ತೆ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ. ಹಾಗೆ ಒಂದ್ಸಲ ಜೀವನದಲ್ಲಿ ಈ ಥರ ಏನಾದರೂ ಆದರೆ ಒಪ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿ ರಾಘು ಅವ್ರ ದೊಡ್ಡಪ್ಪ ಝಾನ್ಸಿಗೆ ಬೈದ್ಬಿಡ್ತಾರೆ. ನಿನ್ನ ಬಣ್ಣದ ಮಾತು ಕೇಳೋ ಕಾಲ ಮುಗ್ದೋಯ್ತು, ಕೈಯೋ ಕಾಲೋ ಹಿಡ್ಕೊಂಡು ಈ ಮನೆಯಲ್ಲಿ ಉಳ್ಕೋತೀನಿ ಅನ್ನೋ ಭ್ರಮೆಯಿಂದ ಆ ಮನೆಯಿಂದ ಮೊದಲು ಭ್ರಮೆಯಿಂದ ಹೊರಗಡೆ ಬಂದು ಈ ಮನೆ ಬಿಟ್ಟು ತೊಲಗು ಅಂತ ರಾಘು ಅವರು ಚಿಕ್ಕಮ್ಮ ಕೂಡ ಝಾನ್ಸಿಗೆ ಬೈತಾರೆ. ಪದೇ ಪದೇ ಎಲ್ಲರ ಹತ್ರ ಹೇಳಿಸ್ಕೋಬೇಡಿ ಮೇಡಮ್, ದಯವಿಟ್ಟು ಹೊರಟೋಗಿ ಅಂತ ಇಲ್ಲಿ ರಾಘು ಅವರು ಝಾನ್ಸಿ ಮೇಲೆ ಕೂಗಾಡ್ತಾರೆ. ಆಗ ಇಲ್ಲಿ ಝಾನ್ಸಿ ರಾಘು ಮಾತು ಕೇಳಿ ತುಂಬ ಅಳ್ತಿರ್ತಾರೆ. ಆಮೇಲೆ ಝಾನ್ಸಿ ರೂಮ್ಗೆ ಲಗೇಜ್ ತಗೋ ಬರೋಕ್ಕೆ ಅಂತ ಹೇಳಿ ಹೋಗ್ತಾರೆ. ಆಗ ಇಲ್ಲಿ ಸಂಗೀತಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಖುಷಿ ಆಗ್ತಿದ್ರು ರಾಘು ಕಣ್ಣೀರು ಹಿಡ್ತಾರ. ಆ ಕಡೆ ಮನೆಯಿಂದ ಆಚೆ ರಾಹುಲ್ ಹೋಗ್ತಿದ್ದಂಗೆ ಇಲ್ಲಿ ತುಳಸಿ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲಿ ಎಲ್ಲಾನು ಮಾಡಾಯ್ತು, ನೀವು ಹೇಳ್ತಿದ್ದಂಗೆ ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ದಗದಗ ಅಂತ ಹುರಿಸ್ತಾ ಇದ್ದೀನಿ, ಇನ್ನೇನು ಆ ಝಾನ್ಸಿ ಮನೆ ಬಿಟ್ಟು ಕತ್ತು ಹಿಡಿದು ದಪ್ತಾರೆ, ಅದನ್ನು ನೋಡಿ ನಾನು ಖುಷಿಪಟ್ಟು ನಿಮಗೆ ಇನ್ನೂ ಮಾಡ್ತೀನಿ ಮ್ಯಾನ್ ಅಂತ ರಾಹುಲ್ ಅವ್ರು ಹೇಳ್ತಾ ಇರ್ತಾರೆ. ರಾಹುಲ್ ನಿನ್ನ ಕಾಲ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಅಂತ ಹೇಳಿ ತುಳಸಿ ಅವ್ರು ಹೇಳ್ತಾರೆ. ಓಕೆ ಅಂತ ಹೇಳಿ ರಾಹುಲ್ ಅವರು ಕಾಲ್ನ ಕಟ್ ಮಾಡ್ತಾರೆ. ನಾನು ಮಾಡಿರೋ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ಅಲ್ಲಿ ನಾನು ಮಾಡಿರೋ ಪ್ಲಾನ್ ಇಂದ ಝಾನ್ಸಿ ಮನೆಯಲ್ಲಿ ಬೆಂಕಿ ಹತ್ಕೊಂಡು ದಗದಗ ಅಂತ ಉರಿತಾ ಇರುತ್ತೆ. ಆಮೇಲೆ ಅವ್ರ ಮನೆಯವರು ಅವಳು ಮತ್ತು ನಮ್ಮ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಹೇಳಿ ತುಳಸಿಯವ್ರು ಹೇಳ್ತಾರೆ. ಇಲ್ಲಿ ಪ್ರಣವ್ಗಂತೂ ತುಳಸಿ ಮಾತು ಕೇಳಿ ತುಂಬ ಖುಷಿ ಆಗ್ತಾ ಇರುತ್ತೆ. ವಾಟ್ ನಿಜನಾ ಮಾಮ್ ಅಂತ ಹೇಳಿ ಪ್ರಣವ್ ಕೂಡ ಹೇಳ್ತಿದ್ರೆ, AC ರೂಮಲ್ಲಿ ಕಷ್ಟಪಡ್ತಿದ್ದವಳಿಗೆ ನಾನು ಸಹಾಯ ಮಾಡ್ತಿದ್ದೀನಿ ಅಂತ ತುಳಸಿಯವ್ರು ಹೇಳ್ತಿದ್ರೆ, ಇಲ್ಲಿ ನಾಗಾರ್ಜುನ್ ತುಳಸಿಗೆ ಬೈತಾರೆ. ಹಾಗೆ ಆ ಕಡೆ ಝಾನ್ಸಿ ಅವರು ಲಗೇಜ್ ಎತ್ಕೊಂಡು ಬಂದು ನಿಮ್ಮೆಲ್ರಿಗೂ ಥ್ಯಾಂಕ್ಸ್, ನಾನು ಇಷ್ಟೊಂದು ತುಂಟಾಟ ಆಡಿರ್ಬೋದು, ನೀವು ಕೊಟ್ಟಿರೋ ಕೆಲಸದಲ್ಲಿ ಎಷ್ಟೆಷ್ಟು ಎಡವಟ್ಟು ಮಾಡಿರ್ಬೋದು, ನಾನು ನಿಮಗೆಲ್ಲ ಇರಿಟೇಟಿವ್ ಮಾಡಿರ್ಬೋದು, ಕೆಲವೊಂದು ಸಲ ತಮಾಷೆ ಮಾಡಿ ಹೇಗೇಗೋ ಆಡಿರ್ಬೋದು, ನಾನು ಯಾವತ್ತೂ ನಿಮಗೆಲ್ಲ ಕೆಟ್ಟದಾಗಬೇಕು ಅಂತ ಹೇಳಿ ನನ್ನ ಕನಸಲ್ಲೂ ಕೂಡ ಬಯಸಿಲ್ಲ. ನನ್ನ ಮನಸ್ಫೂರ್ತಿಯಾಗಿ ಎಲ್ಲರನ್ನೂ ಕೂಡ ಒಂದೇ ಥರನೇ ನಾನು ಪ್ರೀತಿ ಮಾಡಿದೆ. ನನ್ನನ್ನು ಮನೆಯಿಂದ ಕಳಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಎಷ್ಟೆಲ್ಲ ಪ್ರಯತ್ನ ಪಟ್ರಿ, ಎಷ್ಟೆಲ್ಲ ಮಾತಾಡಿದ್ರಿ, ನನಗೆ ಗೊತ್ತಿಲ್ಲದೆ ಎಷ್ಟೊಂದು ಕಷ್ಟ ಕೊಟ್ರಿ, ನನಗೆ ಯಾವುದೋ ನನ್ನ ಮನಸ್ಸಿಗೆ ನೋವು ಕೊಡಲಿಲ್ಲ, ನನಗೆ ಅದು ತಪ್ಪು, ನಾನು ಯಾವುದನ್ನು ಮನಸ್ಸಿಗೆ ಹಾಕ್ಕೊಂಡಿಲ್ಲ ಅನ್ನೋ ಬಗ್ಗೆ ಸುಳ್ಳು ಹೇಳ್ತಿದ್ರೆ ಅದನ್ನೇ ನೀವೆಲ್ಲ ನಂಬಿ ನನ್ನ ಮೇಲೆ ಆರೋಪ ಮಾಡಿ ಮನೆಯಿಂದ ಆಚೆ ಆಗ್ತಿರೋದು ನನಗೆ ತುಂಬ ನೋವಾಗ್ತಿದೆ. ಇದೇ ರೀತಿ ನಿಮ್ಮ ಮನೆ ಹೆಣ್ಣು ಮಗಳು ಬಗ್ಗೆ ಬಂದು ಯಾರಾದರೂ ಮಾತಾಡಿದರೆ ನೀವು ನಂಬ್ತಿದ್ರಾ? ನಿಮ್ಮ ಪ್ರಕಾರ ನಾನು ಈ ಮನೆ ಹೆಣ್ಣಲ್ವಾ, ಅದಕ್ಕೋಸ್ಕರ ಅಂತ ಹೇಳಿ ಅವನು ಹೇಳ್ತಿದ್ದನ್ನು ನಂಬಿದ್ದೀನಿ ಅಂತ ಪ್ರತ್ಯಕ್ಷವಾಗಿ ನೋಡು ಅಂತ ಹೇಳಿ ದೊಡ್ಡವರು ಹೇಳಿದ್ದಾರೆ. ವಿಷಯದಲ್ಲಿ ಹಾಗೆ ಮಾಡದೆ ನೀವು ಈ ದುಡುಕಿ ನಿರ್ಧಾರನ ಕೊಟ್ಟಿದ್ದೀರಾ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಅಲ್ವಾ, ಇನ್ನೆಷ್ಟೊತ್ತು ನಾನು ಇರ್ತೀನಿ, ನಾನು ಹೊರಟೋಗ್ತೀನಿ ಅಂತ ಹೇಳಿ ಇಲ್ಲಿಂದ ಹೊರಗಡೆ ಹೋಗ್ತಾರೆ. ಹಾಗೆ ಕೆಲವೊಂದು ಸಂಸ್ಕಾರಗಳನ್ನು ಹೇಳ್ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ನಾನು ಇನ್ನು ಹೊರಡ್ತೀನಿ ಅಂತ ಝಾನ್ಸಿ ಅವ್ರು ಹೇಳ್ತಿದ್ರೆ ರಾಘು
ಅಳ್ತಾ ಇರ್ತಾರೆ. ಆ ಕಡೆ ಸಂಗೀತ ನಯನ ಹೋಗಬೇಡಿ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಿದ್ರೆ ಇಲ್ಲಿ ಝಾನ್ಸಿ ರಾಘು ಬಾಯ್ ಅಂತ ಹೇಳಿ ಇಲ್ಲಿ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ತಾತನ ಹತ್ರ ರಾಯ್ ಮಾತಾಡಬೇಕು ಅಂತ ಹೇಳ್ತಾರೆ. ಬ್ಯುಸಿ ಇದ್ದೀರಾ ಸರ್ ಅಂತ ರಾಯ್ ಅವ್ರು ಕೇಳ್ತಿದ್ರೆ ಇಲ್ಲ ಹೇಳಪ್ಪ ಅಂತ ಹೇಳಿ ರಾಯ್ಗೆ ತಾತ ಹೇಳ್ತಾರೆ. ಸರ್ ಆದರೂ ನೀವು ತುಳಸಿ ಮೇಡಮ್ನ ನಂಬಿ ಮನೆಗೆ ಉಳಿಸ್ಕೋಬಾರ್ದಾಗಿತ್ತು, ಕರ್ಕೋಬಾರ್ದಾಗಿತ್ತು ಅಂತೇಳಿ ರಾಯ್ ಹೇಳ್ತಾರೆ. ಯಾವುದೇ ಹೆಣ್ಣಾಗಾದರೂ ಮೊದಲು ಬೇಜಾರಾದಾಗ ನೋವಾದಾಗ ನೆನಪು ಬರ್ದಿತ್ತವರಲ್ವಾ ಅಂತ ತಾತ ಹೇಳ್ತಾರೆ. ಇರ್ಬೋದು ಸರ್, ಆದರೆ ಇವತ್ತು ತವರು ಯಾವತ್ತಾದರೂ ಮಗಳಾಗಿ ಮನೆಗೆ ಒಳ್ಳೆಯದನ್ನು ಬಯಸಿದ್ದಾರೆ ಸರ್. ಇಲ್ಲಿವರೆಗೂ ನಿಮಗೆ ಬರೀ ಸುಳ್ಳು ಹೇಳ್ಕೊಂಡು ನಂಬಿಕೆ ದ್ರೋಹ ಮಾಡಿಕೊಂಡು ಬಂದಿದ್ದಾರೆ. ಅಂಥವ್ರನ್ನ ಮತ್ತೆ ಯಾವ ವಿಶ್ವಾಸದಲ್ಲಿ ಅವರನ್ನು ಮನೆ ಒಳಗಡೆ ಸೇರಿಸ್ಕೊಂಡಿದ್ದೀರಾ ಅಂತ ರಾಯ್ ಅವರು ಕೇಳ್ತಾರೆ. ಈ ಮಾತನ್ನು ನೀನು ಬೇರೆಯವ್ರ ಹತ್ರ ಹೇಳ್ಬೋದು, ಆದರೆ ನನ್ನ ಹತ್ರ ಹೇಳೋದೇ ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ತಾತ ಅವರು ಕೂಡ ರಾಯ್ಗೆ ಬೈದು ಹೇಳ್ತಾ ಇರ್ತಾರೆ. ಆಗ ಹೇಳ್ತಾ ಇರಬೇಕಾದ್ರೆ ಈ ಕಡೆ ತಾತ ಕೂಡ ಏನಾಗುತ್ತೆ ಹೇಳೋ ಇರೋ ದ್ವೇಷಕ್ಕೆ ಕಿಡಿ ಹಚ್ಚಿದಂಗಾಯ್ತು. ಹೌದು ಗೊತ್ತು, ಅವಳು ಮೊದಲಿಂದನೂ ಹಾಗೆ ಮಾಡಿಕೊಂಡು ಬಂದಿರೋದು. ಕಣ್ಣೀರು ಹಾಕ್ಕೊಂಡು ನನ್ನ ಮುಂದೆ ನಿಂತಾಗ ನಾನು ಏನು ಮಾಡಬೇಕು, ಎಷ್ಟೇ ಆದರೂ ನಾನು ಜನ್ಮ ಕೊಟ್ಟ ತಂದೆ ಮನಸ್ಸು ಕರಗದೆ ಇರೋದಕ್ಕೆ ಕಲ್ಲು ಹೃದಯ ಅಲ್ಲ ಅಂತ ಹೇಳಿ ತಾತ ಅವ್ರು ಹೇಳ್ತಾರೆ. ನಿಮ್ಮ ಕಣ್ಣೀರಲ್ಲಿ ಸ್ವಲ್ಪನೂ ಕಲ್ಮಶ ಇಲ್ಲ ಅಂತ ಹೇಳಿ ನನಗೆ ಗೊತ್ತು ಸರ್, ಆದರೆ ಅವರು ಕಣ್ಣೀರಲ್ಲ, ಬರೀ ಕಲ್ಮಶ ಇರೋದು. ಇದೇ ಥರ ಎಷ್ಟು ಸಲ ನಾಟಕ ಮಾಡಿಕೊಂಡು ಬಂದಿದ್ದಾರೆ ನಿಮಗೆ ಗೊತ್ತಲ್ವಾ ಅಂತ ಹೇಳಿ ಹೇಳ್ತಾರೆ. ಇವತ್ತು ನನ್ನ ಮಗಳು ಕಣ್ಣೀರು ಹಾಕಿದ್ದಾಳೆ, ಅಲ್ಲಿದ್ದಾಳೆ. ಹಾಗೆ ನನಗೆ ಯಾರ ಹತ್ರ ಯಾರ ಆಸ್ತಿನೂ ಬೇಡ, ಕ್ಷಮೆ ಕೇಳ್ತಿದ್ದಾಳೆ ಅಂತಿದ್ದಾಳೆ. ನನಗೆ ಅದರಲ್ಲಿ ಯಾವುದೇ ಥರದ ಅನುಮಾನ ಬರ್ತಿಲ್ಲ ಅಂತ ತಾತ ಹೇಳ್ತಾರೆ. ಆ ಥರ ಅವರು ಬಂದಿರೋದು ನೋಡ್ತಿದ್ರೆ ನನಗೆ ಯಾವುದೋ ಭಾಗ ಅನಿಸುತ್ತೆ ಅಂತ ಹೇಳಿ ರಾಯ್ ಅವ್ರು ಹೇಳ್ತಾರೆ. ಬೇಕಾದರೂ ಅಯ್ಯೋ ಅನ್ಕೋ ರಾಯ್, ಅಂದರೆ ನನಗೆ ನನ್ನ ಮಗಳು ಬದಲಾಗಿದ್ದಾಳೆ ಅಂತ ನನಗೆ ಅನ್ನಿಸ್ತಿದೆ ಅಂತ ತಾತ ಹೇಳ್ತಿರ್ತಾರೆ. ಸರಿ ಸರ್, ನಿಮ್ಮ ನಂಬಿಕೆ ಮೋಸ ಆಗಬಾರ್ದು, ಅದು ಹಾಗೆ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳಿ ರಾಯ್ ಅವ್ರು ಹೇಳ್ತಾರೆ. ಈ ಕಡೆ ತರುಣ್ ಕೂಡ ಬೈತಿರ್ತಾರೆ. ಇಷ್ಟು ದಿನ ನಿನ್ನ ಜೊತೆ ಪ್ರೀತಿಯಿಂದ ಇದ್ದೆ ನೋಡು, ನಿನ್ನ ಒಬ್ಬ ಮನುಷ್ಯ ಅಂದ್ಕೊಂಡಿದ್ದೆ ನೋಡು, ಅದಕ್ಕೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ನೀನು ಎಂಥ ಮನುಷ್ಯನು, ಆ ಝಾನ್ಸಿ ಮೇಡಮ್ನ ಕಳಿಸ್ಬಿಟ್ಟಲ್ಲೋ. ನಿನಗೆ ಒಂದು ಸ್ವಲ್ಪನಾದರೂ ಮನುಷ್ಯತ್ವ ಅನ್ನೋದಿದ್ದರೆ ನೀನು ಈ ರೀತಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ ತರುಣ್ ಅವರು ಕೂಡ ಹೇಳ್ತಾ ಇರ್ತಾರೆ. ಸಾಕು ನಿಲ್ಲಿಸು ಅಂತ ಹೇಳಿ ರಾಘವ್ ಕೂಗಾಡ್ತಿರ್ತಾರೆ. ನಾನಾದರೂ ಏನು ಮಾಡಿಕೊಂಡು ಇರೋದು ಹೇಳು, ಒಂದು ಕಡೆ ಮನೆಯವರು ಅಂತ ಹೇಳಿ ಬಂದಾಗ, ಈ ಕಡೆ ಝಾನ್ಸಿ ಅಂತ ಬಂದಾಗ ನಾನು ಯಾವತ್ತೂ ನಮ್ಮ ಮನೆಯವ್ರ ಕಡೆನೇ ನಿಲ್ಲಬೇಕು, ಅದೇ ನ್ಯಾಯ ಅಂತ ಹೇಳಿ ರಾಘವ್ ಅವ್ರು ಹೇಳ್ತಾರೆ. ಹಾಗಾದರೆ ನಿನ್ನ ಮಾತಿಗೆ ಅರ್ಥ ಇದೆ, ಝಾನ್ಸಿ ಅವರಿಗೆ ಅನ್ಯಾಯ ಆದರೂ ಪರವಾಗಿಲ್ವಾ, ಅವರು ನಿನ್ನನ್ನೇ ನಂಬ್ಕೊಂಡು ಬಂದಿದ್ದಾರೆ, ಮನೆಯವರು ಲಾಭಕ್ಕೋಸ್ಕರ ನಿನ್ನನ್ನು ನಂಬಿಸಿದ್ದಾರೆ. ಆದರೆ ಝಾನ್ಸಿ ಅವರು ನಿನ್ನ ಬದುಕಿಗೋಸ್ಕರ ನಂಬಿದ್ದಾರೆ. ಇಡೀ ಬದುಕನ್ನು ಇರಬೇಕು ಅಂತ ನಿನ್ನ ಜೊತೆನೇ ಇರಬೇಕು, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆನ ನಿನಗೆ ಮುಖ್ಯ ಅಂತ ಅನ್ನಿಸ್ತಿಲ್ವಾ? ನಿನ್ನ ನಂಬಿ ನಿನ್ನ ಜೊತೆ ಬದುಕ್ತೀನಿ ಅಂತ ಹೇಳಿ ಆ ಸಿರಿತನ ಬಿಟ್ಟು ಈ ಮನೆಗೆ ಬಂದಿದ್ದಾರೆ. ಯಾಕೆ ಅದ್ರ ಬಗ್ಗೆ ಯಾಕೋ ಯೋಚನೆ ಮಾಡ್ತಿಲ್ಲ ನೀನು? ಮಾತಾಡು, ಈ ಸಿರಿತನ ಅದೆಲ್ಲ ಬೇಡ ಅಂತ ಹೇಳಿ ಎಡಗಾಲಲ್ಲಿ ಬದ್ದು ನಿಮ್ಮ ಮನೆಗೆ ಬಲಗಾಲಲ್ಲಿ ಸೇರಿಕೊಂಡು ಮನೆಗೆ ಬಂದಿದ್ದಾರಲ್ಲ ಅಂತ ಹುಡುಗಿ ಅಲ್ವೇನೋ? ಅವರು ಪ್ರಪಂಚನೇ ಇರುತ್ತಲ್ವ, ನನ್ನ ವಿರುದ್ಧ ಮಾತಾಡಲಿ ಪರವಾಗಿಲ್ಲ, ಆದರೆ ನನ್ನ ಗಂಡ ರಾಘು ನನ್ನ ಜೊತೆ ಇದ್ದರೆ ಸಾಕು ಅಂತ ಹೇಳಿ ಬಂದರು. ಆದರೆ ನೀನು ಈ ಪ್ರಪಂಚದಲ್ಲಿ ಕೆಡು ಬಯಸುವವರ ಜೊತೆ ಸೇರಿಕೊಂಡು ಮಾಡಿಬಿಟ್ಟಿದೆಯಲ್ಲೋ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಈ ಥರ ತಾನೇ ಅಂತ ಹೇಳಿ ತರುಣ್ ಅವ್ರು ಹೇಳ್ತಾ ಇರ್ತಾರೆ. ತರುಣ್ ನಿಜವಾಗ್ಲೂ ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಉತ್ತರ ಕೊಡಬೇಕಾಗಿತ್ತು, ಹಾಗೆ ಅಷ್ಟೇ ಅಂತ ರಾಘವ್ ಅವ್ರು ಹೇಳ್ತಾರೆ. ಅದು ನಿನ್ನ ಮನೆಯವರಿಗೂ ಕೂಡ ಹುಟ್ಟಿರೋ ಉತ್ತರ ಅಲ್ಲ, ಅದು ಝಾನ್ಸಿ ಅವರು ಬೇಕಾಗಿರೋ ಉತ್ತರ ಆಗಿರಲಿಲ್ಲ, ಮನುಷ್ಯನು ಒಪ್ಕೊಳ್ಳೋ ಅಂಥ ಉತ್ತರ ಆಗಿರಲಿಲ್ಲ. ಹಾಗೆ ಆ ದೇವರು ಕೂಡ ಒಪ್ಕೊಳ್ಳಲ್ಲ. ಸಂದರ್ಭಕ್ಕೆ ತಕ್ಕಂತೆ ಮನುಷ್ಯರು ಬೇಕಾಗಿರೋ ಥರ ಉತ್ತರ ಕೊಟ್ಟೆ. ಅದು ಸಾಲದೆ ನೀನು ಝಾನ್ಸಿ ಅವ್ರ ಕಣ್ಣೀರಿಗೆ ಉತ್ತರ ಕೊಡಬೇಕಾಗಿತ್ತು, ಅದು ಯಾಕಾಗಲಿಲ್ಲ?
ನಿಂಗೆ ಅವ್ರ ಕಣ್ಣಲ್ಲಿರೋ ನೀರು ಎದುರಿಸೋಕೆ ಶಕ್ತಿ ಇರಲಿಲ್ವಾ ಏನು ಆ ಕಣ್ಣು ಭಯ ಆಯ್ತಾ ಅಂತ ತರುಣ್ ಅವರು ಬೈತಾ ಇರ್ತಾರೆ. ಭಾವನೆಗಳನ್ನು ಎದುರಿಸೋಕ್ಕೆ ಆಗಲಿಲ್ವೇನೋ ನಿನಗೆ, ಅಥವಾ ಬಂದವರನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ವಾ ನಿನಗೆ, ಅಥವಾ ಅದು ಯಾವುದೋ ಭಾವನೆಗಳಿಗೆ ಗೊತ್ತಿಲ್ಲ ತರುಣ್ ಅಂತ ಹೇಳಿ ವೀಕ್ನೆಸ್ ಅನ್ಕೋತೀಯಾ ಅನ್ಕೋ. ಆದರೆ ಅವರು ಎಂಥವ್ರು ಅಂತ ಹೇಳಿ ನನಗೆ ಅವ್ರ ಮನಸ್ಸು ಎಂಥದ್ದು ಅಂತ ಗೊತ್ತು, ಅವ್ರ ಭಾವನೆ ಎಂಥದ್ದು ಅಂತ ಗೊತ್ತು, ಅವ್ರ ಒಳ್ಳೆತನ ಗೊತ್ತು, ಹಾಗೆ ಅವರ ಹಠನೂ ಕೂಡ ಗೊತ್ತು. ಅವ್ರ ಹಠನೂ ಮೀರಿ ಆ ಮನೆಗೆ ಬಂದಿದ್ದಾರೆ. ನಮ್ಮ ಮನೆಯವರು ಕೂಡ ಮಾತು ಕೇಳಿ ಅವರನ್ನು ಈ ಸ್ಥಿತಿಗೆ ಬಂದಾಗ ನಾನು ಅವರನ್ನು ದೂರ ಮಾಡಲೇಬೇಕಾಗಿತ್ತು ಅಂತ ಹೇಳೋ ಅಂತ ಅನಿವಾರ್ಯ ಬಂದಿತ್ತು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.